32 ವರ್ಷದ ಆಶಾ ಭೋಸ್ಲೆ ಸ್ವರ ಸಾಮ್ರಾಜ್ಯ ಆಶಾ ಭೋಸ್ಲೆ ಅಸಂಗತರಾಗಿದ್ದಾರೆ. ಆಶಾ ಭೋಸ್ಲೆ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕ ಸಂತಾಪವನ್ನ ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ. ಸ್ವರ ಸಾಮ್ರಾಜ್ಞೆ ಆಶಾ ಭೋಸ್ಲೆ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಆರೋಗ್ಯ ಚೇತರಿಕೆ ಆಗಲಿ ಅಂತ ಕೂಡ ಟ್ವೀಟ್ ಅನ್ನು ಮಾಡಿದ್ರು. ಈಗ ಅವರ ಸಂತಾಪವನ್ನ ಸೂಚಿಸಿದ್ದಾರೆ. 10ನೇ ವಯಸ್ಸಿನಲ್ಲಿ ಮರಾಠಿ ಚಿತ್ರಕ್ಕೆ ಹಿನ್ನೆಲೆ ಗಾಯನವನ್ನ ಮಾಡಿದ್ರು. ಮಾಝಾ ಬಾಳ್ ಆಶಾ ಭೋಸ್ಲೆ ಮೊದಲ ಹಾಡು. 2000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಖ್ಯಾತ ಗಾಯಕಿ, ತುಂಬಾ ಪ್ರಖ್ಯಾತಿಯನ್ನ ಗಳಿಸಿದ್ರು. ಗಾಯಕಿ ಆಶಾ ಭೋಸ್ಲೆ ಅವರು ಇವತ್ತು ನಿಧನರಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇಡೀ ದೇಶಕ್ಕೆ ಮನೋರಂಜನಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಒಂದು ದೊಡ್ಡ ಕೊಡುಗೆ ಇದೆ. ಸಾವಿರಾರು ಗೀತೆಗಳನ್ನು ಹಾಡಿದ್ದಾರೆ. ಹಿಂದಿ ಜಗತ್ತಿನ, ಸಿನಿಮಾ ಜಗತ್ತಿನ ಸಮೇತ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಅವರು ಸಾವಿರಾರು ಹಾಡುಗಳನ್ನು ಹಾಡಿ ದಶಕಗಳಿಂದ ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲರನ್ನ ಮನೋರಂಜನವನ್ನು ಮಾಡಿ ನಮ್ಮ ದೇಶದ ಒಂದು ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಒಂದು ಬಹಳ ಶ್ರೀಮಂತಿಕೆಯ ಸಂಸ್ಕೃತಿಯನ್ನು ಅವ್ರದೇ ಆದಂತಹ ಒಂದು ಕೊಡುಗೆಯಿಂದ ಅದು ಇನ್ನೂ ಹೆಚ್ಚಾಗಿ ಶ್ರೀಮಂತಿಕೆ ಆಗಬೇಕು ಅಂತ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಸಹೋದರಿ ಕೂಡ ಅವರು. ಸೊ ಅವರ ನಿಧನ ಆಗಿರತಕ್ಕಂಥದ್ದು ನಮಗೆ ಅಗಲಿ ಹೋಗಿರ್ತಕ್ಕಂಥದ್ದು ಈ ದೇಶಕ್ಕೆ ದುಃಖದ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ನಾನು ಕೇಳ್ಕೊತಾ ಇದ್ದೆ. ಪ್ರಸಿದ್ಧ ಆಶಾ ಭೋಸ್ಲೆ ಅವರು ಯಾವತ್ತೂ ನೇರವಾಗಿ ಮೀಟ್ ಮಾಡಿದ್ರು. ಆ ಹಾಡುಗಳು ತುಂಬಾ ಕೇಳಿದ್ರು, ಫ್ಯಾನ್ ಅವರು ಅಂತ ಒಂದು ಕಡೆ ಲತಾ ಕೇಳಿದ್ರು, ಒಂದು ಕಡೆ ಆಶಾ ಭೋಸ್ಲೆ ಜೊತೆ ಹಂಗೆ ಫೇಮಸ್ ಆಗುತ್ತೆ. ಆಶಾ ಭೋಸ್ಲೆ ತುಂಬಾ ವೆರೈಟೀಸ್ ಆಗಿ ಹಾಡ್ತಿದ್ರು. ಮುಂದೆ ಸಾಫ್ಟ್ ಸಾಂಗ್ ಆಗಿದೆ, ಕ್ಲಬ್ ಸಾಂಗ್ ಆಗೋದು, ಎಲ್ಲ ತರ ಸಾಂಗ್ ಹಾಡ್ತಾ ಇದ್ರು. ನಮ್ಮ ತಂದೆಗೆ ಬಹಳ ಇಷ್ಟ ಆಶಾ ಭೋಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ, ನಾವು ನೋಡಿಲ್ಲ. ಇಂಡಸ್ಟ್ರಿ ತುಂಬಾ ದೊಡ್ಡ ಲಾಸ್. ಸರಸ್ವತಿ ಅವರು ನೋಡಿ, ಆಶಾ ಭೋಸ್ಲೆ ಅವರು 8 ದಶಕಗಳ ಸಂಗೀತ ಯಾತ್ರೆ ಅವರದು. ಸುಮಾರು 80 ವರ್ಷಗಳ ಕಾಲ ಸಂಗೀತ ಲೋಕದ ದಂತಕತೆ ಅಂತ ಕರೀತಾರೆ. ಪ್ರಖ್ಯಾತ ಗಾಯಕಿ, ಸುಮಾರು 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 1943ರಿಂದ 2026ರವರೆಗೆ ಸುಮಾರು 80 ವರ್ಷಗಳ ಕಾಲ ಸಂಗೀತ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ ಕಲಾವಿದರಲ್ಲಿ ಒಬ್ಬರು. ಹಿಂದಿ, ಮರಾಠಿ, ಬಂಗಾಳಿ, ಗುಜರಾತಿ, ಪಂಜಾಬ್, ತಮಿಳು, ತೆಲುಗು, ಕನ್ನಡ ಸೇರಿ 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡಿದ್ದಾರೆ. ನೋಡಿ, ಅವರ ಅಮರವಾದ ಹಾಡುಗಳು, ಅವರ ಪ್ರಖ್ಯಾತಿ ಗಳಿಸಿರುವಂತಹ ಹಾಡುಗಳು. ಪಿಯಾತು, ಅಬ್ತೋ, ಆಜಾ, ಹಲವು ಹಾಡುಗಳಿದೆ, ಹಿಂದಿ ಹಾಡುಗಳು. ಅನೇಕ ಪ್ರಖ್ಯಾತಿಯನ್ನ ಗಳಿಸಿರುವಂತಹ ಹಾಡುಗಳು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಹಾಡಿರುವಂತಹ ಖ್ಯಾತಿ ಅವರಿಗೆ ಸಲ್ಲುತ್ತೆ. ಸಂಗೀತ ಲೋಕದ ದಂತಕತೆ ಅಂತ ಕರೀತಾರೆ. 92 ವರ್ಷ ವಯಸ್ಸಾಗಿತ್ತು. ನಿನ್ನೆ ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಾಗಿತ್ತು. ಇವತ್ತು ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಹೃದಯ ಸೋಂಕಿನಿಂದ ಬಳಲ್ತಾ ಇದ್ರು. ತಮ್ಮ 10ನೇ ವಯಸ್ಸಿನಲ್ಲೇ ಅವರು ಸಂಗೀತದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಗಳಿಸಿದ್ರು. 1997ರಲ್ಲಿ ಹಲವು ಪ್ರಶಸ್ತಿಗಳನ್ನ ಅವರು ತಮ್ಮದಾಗಿಸಿಕೊಂಡಿದ್ದಾರೆ.
ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ. 20,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರೋದು, 20ಕ್ಕೂ ಹೆಚ್ಚು ತಮ್ಮ ಗಾಯನವನ್ನ ಮೂಡಿಸಿದ್ದಾರೆ. ಪ್ರಮುಖ ಸಂಗೀತ ನಿರ್ದೇಶಕರ ಜೊತೆ ಇವರು ಕೆಲಸವನ್ನ ಮಾಡಿರೋದು. ಒ.ಪಿ. ನಯ್ಯರ್, ಆಶಾ ಅವರಿಗೆ ವಿಶಿಷ್ಟ ಶೈಲಿ ಕೊಟ್ಟರು. ಆರ್.ಡಿ. ಬರ್ಮನ್, ಹೊತಿ ಜೊತೆಗೆ ನೂರಾರು ಸೂಪರ್ ಹಿಟ್ ಹಾಡುಗಳನ್ನು ಹಾಡ್ತಾರೆ. ಎ.ಆರ್. ರೆಹಮಾನ್, ರಂಗೀಲಾ, ತಾಲ್ನಂತಹ ಆಲ್ಬಂಗಳಲ್ಲಿ ಹೊಸ ಪೀಳಿಗೆಯನ್ನು ಪರಿಚಯ ಮಾಡ್ತಾರೆ. ಇನ್ನು ಪದ್ಮವಿಭೂಷಣ, ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಇವರಿಗೆ ನೀಡುತ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಭಾರತೀಯ ಸಿನಿಮಾದ ಅತ್ಯುನ್ನತ ಗೌರವ ಇದು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅಂತ ಇವರಿಗೆ ಪ್ರಶಸ್ತಿ ಬರುತ್ತೆ. ಫಿಲ್ಮ್ ಫೆಸ್ಟಿವಲ್ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿರೋದು. ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಕಾರ ಅತಿ ಹೆಚ್ಚು ಸ್ಟುಡಿಯೋ ರೆಕಾರ್ಡಿಂಗ್ ಮಾಡಿದ ಕಲಾವಿದರಲ್ಲಿ ಇವರು ಕೂಡ ಒಬ್ರು. ಗಿನ್ನಿಸ್ ರೆಕಾರ್ಡ್ ಆಗಿದೆ. ಇವರು ಯಾವ ರೀತಿಯಾಗಿ ಸಂಗೀತದಲ್ಲಿ ಒಂದು ತಮ್ಮ ಛಾಪನ್ನ ಮೂಡಿಸಿದ್ರು. ಸಂಗೀತದಲ್ಲಿ ಒಂದು ದಂತಕತೆ. 92 ವರ್ಷ ವಯಸ್ಸಾಗಿತ್ತು. 80 ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಇವರ ಸಂಗೀತದಲ್ಲಿ ಯಾವ ರೀತಿಯಾಗಿ ವೈವಿಧ್ಯತೆ ಇತ್ತು. ಕ್ಯಾಬರೆ ನೃತ್ಯ ಗೀತೆಯಿಂದ ಭಕ್ತಿ ಗೀತೆವರೆಗೂ ಕೂಡ, ಪಾಪ್ನಿಂದ ಶಾಸ್ತ್ರೀಯ ಸಂಗೀತದವರೆಗೂ ಕೂಡ ಎಲ್ಲಾ ಪ್ರಕಾರದಲ್ಲೂ ಕೂಡ ಇವರು ಮಾಂತ್ರಿಕ ಧ್ವನಿ ಇತ್ತು ಇವರಿಗೆ. ಎಲ್ಲಾ ರೀತಿಯ ಸಂಗೀತವನ್ನ ಇವರು ಹಾಡ್ತಾ ಇದ್ರು. ಆ ರೀತಿಯಾದಂಥ ಕಲೆ ಇವರಲ್ಲಿತ್ತು. ಸಂಗೀತಕ್ಕೆ ವಯಸ್ಸಿಲ್ಲ ಅನ್ನೋದನ್ನ ಆಶಾ ಭೋಸ್ಲೆ ಅವರು ತೋರಿಸಿಕೊಟ್ಟಿದ್ದಾರೆ. 92 ವಯಸ್ಸಿನವರೆಗೂ ಕೂಡ ಸಂಗೀತದಲ್ಲಿ ಸಕ್ರಿಯರಾಗಿದ್ರು. ಹಲವು ಹಾಡುಗಳನ್ನು ಹೇಳ್ತಾ ಇದ್ರು. 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡುಗಳನ್ನು ಹೇಳಿದ್ದಾರೆ. ವರ್ಷದ ಆಶಾ ಭೋಸ್ಲೆ, ಸ್ವರ ಸಾಮ್ರಾಜ್ಯ ಆಶಾ ಭೋಸ್ಲೆ ಅಸಂಗತರಾಗಿದ್ದಾರೆ. ಆಶಾ ಭೋಸ್ಲೆ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕ ಸಂತಾಪವನ್ನ ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ. ಸ್ವರ ಸಾಮ್ರಾಜ್ಞೆ ಆಶಾ ಭೋಸ್ಲೆ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಆರೋಗ್ಯ ಚೇತರಿಕೆ ಆಗಲಿ ಅಂತ ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಈಗ ಅವರ ಸಂತಾಪವನ್ನ ಸೂಚಿಸಿದ್ದಾರೆ. 10ನೇ ವಯಸ್ಸಿನಲ್ಲಿ ಮರಾಠಿ ಚಿತ್ರಕ್ಕೆ ಹಿನ್ನೆಲೆ ಗಾಯನವನ್ನ ಮಾಡಿದ್ರು. ಮಾಜಾ ಬಾಳ್ ಆಶಾ ಭೋಸ್ಲೆ ಮೊದಲ ಹಾಡು. 2,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಖ್ಯಾತ ಗಾಯಕಿ, ತುಂಬಾ ಪ್ರಖ್ಯಾತಿಯನ್ನ ಗಳಿಸಿದ್ರು. ಗಾಯಕಿ ಆಶಾ ಭೋಸ್ಲೆ ಅವರು ಇವತ್ತು ನಿಧನರಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇಡೀ ದೇಶಕ್ಕೆ ಮನೋರಂಜನಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಒಂದು ದೊಡ್ಡ ಕೊಡುಗೆ ಇದೆ. ಸಾವಿರಾರು ಗೀತೆಗಳನ್ನು ಹಾಡಿದ್ದಾರೆ. ಹಿಂದಿ ಜಗತ್ತಿನ, ಸಿನಿಮಾ ಜಗತ್ತಿನ ಸಮೇತ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಅವರು ಸಾವಿರಾರು ಹಾಡುಗಳನ್ನು ಹಾಡಿ ದಶಕಗಳಿಂದ ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲರನ್ನ ಮನೋರಂಜನವನ್ನು ಮಾಡಿ ನಮ್ಮ ದೇಶದ ಒಂದು ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಒಂದು ಬಹಳ ಶ್ರೀಮಂತಿಕೆಯ ಸಂಸ್ಕೃತಿಯನ್ನು ಅವ್ರದೇ ಆದಂತ ಒಂದು ಕೊಡುಗೆಯಿಂದ ಅದು ಇನ್ನೂ ಹೆಚ್ಚಾಗಿ ಶ್ರೀಮಂತಿಕೆ ಆಗಬೇಕು ಅಂತ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಲತಾ ಮಂಗೇಶ್ಕರ್ ಅವರ ಸಹೋದರಿ ಕೂಡ ಅವರು.
ಸೊ ಅವರ ನಿಧನ ಆಗಿರತಕ್ಕಂಥದ್ದು ನಮಗೆ ಅಗಲಿ ಹೋಗಿರ್ತಕ್ಕಂಥದ್ದು ಈ ದೇಶಕ್ಕೆ ದುಃಖದ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ನಾನು ಕೇಳ್ಕೊತೇನೆ. ಪ್ರಸಿದ್ಧ ಆಶಾ ಭೋಸ್ಲೆ ಅವರು ಯಾವತ್ತೂ ಅವ್ರನ್ನ ನೇರವಾಗಿ ಮೀಟ್ ಮಾಡಿದ್ರು. ಆ ಹಾಡುಗಳು ತುಂಬಾ ಕೇಳಿದ್ರು, ದೊಡ್ಡ ಫ್ಯಾನ್ ಅವರು ಅಂತ ಒಂದು ಕಡೆ ರಥಾಮಣಿ ಕೇಳಿದ್ರು, ಒಂದ್ಸಲ ಆಶಾ ಭೋಸ್ಲೆ ಜೊತೆ ಹಂಗೆ ಫೇಮಸ್ ಆಗುತ್ತೆ. ಆಶಾ ಭೋಸ್ಲೆ ತುಂಬಾ ವೆರೈಟೀಸ್ ಆಗಿ ಆಡ್ತಾರೆ. ಒಂದೇ ಸಾಫ್ಟ್ ಸಾಂಗ್ ಆಗಿ ಕ್ಲಬ್ ಸಾಂಗ್ ಎಲ್ಲ ತರ ಸಾಂಗ್ ಹಾಡ್ತಾ ಇದ್ರು. ನಮ್ಮ ತಂದೆಗೆ ಬಹಳ ಇಷ್ಟ ಆಶಾ ಭೋಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ, ನಾವು ನೋಡಿಲ್ಲ. ಇಂಡಸ್ಟ್ರಿ ತುಂಬಾ ದೊಡ್ಡ ಲಾಸ್. ಸರಸ್ವತಿ ಅವರು ನೋಡಿ, ಆಶಾ ಭೋಸ್ಲೆ ಅವರು 8 ದಶಕಗಳ ಸಂಗೀತ ಯಾತ್ರೆ ಅವರದು. ಸುಮಾರು 80 ವರ್ಷಗಳ ಕಾಲ ಸಂಗೀತ ಲೋಕದ ದಂತಕತೆ ಅಂತ ಕರೀತಾರೆ. ಪ್ರಖ್ಯಾತ ಗಾಯಕಿ. ಸುಮಾರು 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 1943ರಿಂದ 2026ರವರೆಗೆ ಸುಮಾರು 80 ವರ್ಷಗಳ ಕಾಲ ಸಂಗೀತ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ ಕಲಾವಿದರಲ್ಲಿ ಒಬ್ಬರು. ಹಿಂದಿ, ಮರಾಠಿ, ಬಂಗಾಳಿ, ಗುಜರಾತಿ, ಪಂಜಾಬ್, ತಮಿಳು, ತೆಲುಗು, ಕನ್ನಡ ಸೇರಿ 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡಿದ್ದಾರೆ. ನೋಡಿ, ಅವರ ಅಮರವಾದ ಹಾಡುಗಳು, ಅವರ ಪ್ರಖ್ಯಾತಿ ಗಳಿಸಿರುವಂತಹ ಹಾಡುಗಳು. ಪಿಯಾತು, ಅಪ್ತೋ, ಆಜಾ, ಹಲವು ಹಾಡುಗಳಿದೆ, ಹಿಂದಿ ಹಾಡುಗಳು. ಅನೇಕ ಪ್ರಖ್ಯಾತಿಯನ್ನ ಗಳಿಸಿರುವಂತಹ ಹಾಡುಗಳು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಹಾಡಿರುವಂತಹ ಖ್ಯಾತಿ ಅವರಿಗೆ ಸಲ್ಲುತ್ತೆ. ಸಂಗೀತ ಲೋಕದ ದಂತಕತೆ ಅಂತ ಕರೀತಾರೆ. 92 ವರ್ಷ ವಯಸ್ಸಾಗಿತ್ತು. ನಿನ್ನೆ ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ದು, ಇವತ್ತು ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಹೃದಯ ಸೋಂಕಿನಿಂದ ಬಳಲ್ತಾ ಇದ್ರು. ತಮ್ಮ 10ನೇ ವಯಸ್ಸಿನಲ್ಲೇ ಅವರು ಸಂಗೀತದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಗಳಿಸಿದ್ರು. 1997ರಲ್ಲಿ ಹಲವು ಪ್ರಶಸ್ತಿಗಳನ್ನ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ. 20,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರೋದು, 20ಕ್ಕೂ ಹೆಚ್ಚು ತಮ್ಮ ಗಾಯನವನ್ನ ಮೂಡಿಸಿದ್ದಾರೆ. ಪ್ರಮುಖ ಸಂಗೀತ ನಿರ್ದೇಶಕರ ಜೊತೆ ಇವರು ಕೆಲಸವನ್ನ ಮಾಡಿರೋದು. OP ನಯ್ಯರ್ ಆಶಾ ಅವರಿಗೆ ವಿಶಿಷ್ಟ ಶೈಲಿ ಕೊಟ್ಟರು. RD ಬರ್ಮನ್ ಪತಿ ಜೊತೆಗೆ 100 ಸೂಪರ್ ಹಿಟ್ ಹಾಡುಗಳನ್ನು ಹಾಡ್ತಾರೆ. AR ರೆಹಮಾನ್ ರಂಗೀಲಾ, ತಾಲ್ನಂತಹ ಆಲ್ಬಂಗಳಲ್ಲಿ ಹೊಸ ಪೀಳಿಗೆಯನ್ನ ಪರಿಚಯ ಮಾಡ್ತಾರೆ. ಇನ್ನು ಪದ್ಮವಿಭೂಷಣ, ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಇವರಿಗೆ ನೀಡ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಭಾರತೀಯ ಸಿನಿಮಾದ ಅತ್ಯುನ್ನತ ಗೌರವ ಇದು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಅಂತ ಇವರಿಗೆ ಪ್ರಶಸ್ತಿ ಬರುತ್ತೆ. ಫಿಲ್ಮ್ ಫೆಸ್ಟಿವಲ್ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿರೋದು. ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಕಾರ ಅತಿ ಹೆಚ್ಚು ಸ್ಟುಡಿಯೋ ರೆಕಾರ್ಡಿಂಗ್ ಮಾಡಿದ ಕಲಾವಿದರಲ್ಲಿ ಇವರು ಕೂಡ ಒಬ್ಬರು. ಗಿನ್ನಿಸ್ ರೆಕಾರ್ಡ್ ಆಗಿದೆ. ಇವರು ಯಾವ ರೀತಿಯಾಗಿ ಸಂಗೀತದಲ್ಲಿ ಒಂದು ತಮ್ಮ ಛಾಪನ್ನ ಮೂಡಿಸಿದ್ರು. ಸಂಗೀತದಲ್ಲಿ ಒಂದು ದಂತಕತೆ. 92 ವರ್ಷ ವಯಸ್ಸಾಗಿತ್ತು. 80 ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಇವರ ಸಂಗೀತದಲ್ಲಿ ಯಾವ ರೀತಿಯಾಗಿ ವೈವಿಧ್ಯತೆ ಇತ್ತು. ಕ್ಯಾಬರೆ ನೃತ್ಯ ಗೀತೆಯಿಂದ ಭಕ್ತಿ ಗೀತೆವರೆಗೂ ಕೂಡ, ಪಾಪ್ನಿಂದ ಶಾಸ್ತ್ರೀಯ ಸಂಗೀತದವರೆಗೂ ಕೂಡ ಎಲ್ಲಾ ಪ್ರಕಾರದಲ್ಲೂ ಕೂಡ ಇವರು ಮಾಂತ್ರಿಕ ಧ್ವನಿ ಇತ್ತು ಇವರಿಗೆ. ಎಲ್ಲಾ ರೀತಿಯ ಸಂಗೀತವನ್ನ ಇವರು ಹಾಡ್ತಾ ಇದ್ರು. ಆ ರೀತಿಯಾದಂಥ ಕಲೆ ಇವರಲ್ಲಿತ್ತು. ಸಂಗೀತಕ್ಕೆ ವಯಸ್ಸಿಲ್ಲ ಅನ್ನೋದನ್ನ ಆಶಾ ಭೋಸ್ಲೆ ಅವರು ತೋರಿಸಿಕೊಟ್ಟಿದ್ದಾರೆ. 92 ವಯಸ್ಸಿನವರೆಗೂ ಕೂಡ ಸಂಗೀತದಲ್ಲಿ ಸಕ್ರಿಯರಾಗಿದ್ರು. ಹಲವು ಹಾಡುಗಳನ್ನು ಹೇಳ್ತಾ ಇದ್ರು. 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡುಗಳನ್ನು ಹೇಳಿದ್ದಾರೆ.